ಬಂದು ಭೀಷ್ಮನು ಸಕಲ ಮುನಿಗಳಿಗಂದು ಕರಗಳ ಮುಗಿದು ಭಿನ್ನಹವಿಂದು ಕುಂತಿ ದೇವಿ ನೋನುವುದೆಂಬ ವಿವರವನು ಅಂದದಲ್ಲಿ ವಿರಚಿಪುದು ಲೋಕವು ಕುಂದುಗಾಣದ ತೆರದಲೆನೆ ನಗುತಂದು ನಾರದ ನುಡಿದ ನೆಲೆಗಾಂಗೆಯ ಕೇಳೆಂದು ಪತಿಮುನಿಯ ಶಾಪದಲ್ಲಿರಲು ತತ್ಪತಿಯ ಸಮ್ಮತದಿಂದ ದೇವ ಪ್ರತತಿಯೂ ಸುತರಾಯ್ತು ಕುಂತಿಗದಿಲ್ಲ ವೈಧವ್ಯ ಗತಿಗೆ ಬಾರದು ಪಾರ್ಥನ ತೀರಥ ಸುತರೊಳಗಳ ಭೀಷ್ಮ ಕುಂತಿ ಸತಿಗೆ ಸಲುವುದು ನೋಂಪಿನೋನಲಿ ಎಂದು ಮುನಿ ನುಡಿದ ದೇವ ಮುನಿ ನಾರದನ ವಾಕ್ಯವು ದೇವಕೀ ಸುತ ಕೃಷ್ಣನೆಂದುದ ಆವನಿಗಲ್ಲೆಂದನಲಿ ಬ್ರಹ್ಮಾದಿ ದೇವರಲಿ ಆವ ಸಂಶಯವಿಲ್ಲ ಕುಂತಿ ದೇವಿನೋನಲಿಯೊಂದು ಮುನಿತಿಲಕಾವಳಿಯು ತಮಗೆ ನುಡಿಯಲು ಭೀಷ್ಮ ಕೈಗೊಂಡ ಧರೆಯ ಭಾರವನಿಳುಹಲೋ ಸುಗ ನರನು ನಾರಾಯಣನು ಭೂಮಿಯೊಳು ರವಣಿಸಿ ಜನಿಸಿದರು ನಿಮ್ಮಿ ಭರತ ವಂಶದಲ್ಲಿ ಸುರಗಜವನೋನಿಸಲು ಮಾತೆಗೆ ಹಿರಿದು ಭಾಷೆಯ ನಿತ್ತನರ್ಜುನ ಹಿರಿಯ ನೋಡಿ ಹೊಳ್ಳಹುದೇನೋ ನಲಿ ಎಂದು ಭೃಗು ನುಡಿದ ಸುರನದಿ ನಂದನನು ಋಷಿಗಳ ಪರಮವಾಕ್ಯವ ಕೇಳಿ ಹರುಷದಿ ಕರೆಯ ಕಳುಹಿದನಾಗ ಕುಂತಿಯನಾಪ್ತ ಮಂತ್ರಿಯಲಿ ಭರದಿ ಬಂದರು ತಾಯೆ ಭೀಷ್ಮರು ಕರಿಯನೋಂಪಿಗೆ ಕರೆದರ್ಯನೆ ಕಡುಹರುಷ ಜಲದೊಳಗೆದ್ದು ಹೊಂಪುಳಿಯೋದಳ ಕುಂತಿ. ಭೀಷ್ಮನು ಸಕಲ ಋಷಿಗಳಿಗೆ ಕೈಮುಗಿದು, ಈಗ ಕುಂತಿದೇವಿಯು ಗಜಗೌರಿ ವ್ರತವನ್ನು ಮಾಡುವ ವಿಷಯವಾಗಿ ಲೋಕಾಪವಾದವು ಬಾರದಂತೆ ನಿರ್ಣಯವನ್ನು ಕೊಡಬೇಕು ಎಂದನು. ಆಗ ನಾರದನು ನಗುತ್ತಾ, ಎಲೈ ಭೀಷ್ಮನೇ, ಕೇಳು ಎಂದು ಹೇಳಿದನು. ತನ್ನ ಪತಿಯಾದ ಪಾಂಡುವು ಮುನಿಯ ಶಾಪಕ್ಕೆ ಪಕ್ಕಾಗಲು ಅವನ ಅಪ್ಪಣೆಯಂತೆ ದೇವತೆಗಳಿಂದ ಕುಂತಿಗೆ ಮಕ್ಕಳು ಜನಿಸಿದರು. ಆದುದರಿಂದ ಕುಂತಿದೇವಿಗೆ ವೈಧವ್ಯವಿಲ್ಲ. ಅರ್ಜುನನು ಅತಿರಥರಲ್ಲಿ ಶ್ರೇಷ್ಠ. ಆದುದರಿಂದ ಕುಂತಿಯು ವ್ರತವನ್ನು ಆಚರಿಸಬಹುದು ಎಂದು ನಾರದನು ಹೇಳಿದನು. ದೇವರ್ಷಿಯಾದ ನಾರದನ ಶ್ರೀಕೃಷ್ಣನ ವಾಕ್ಯಗಳನ್ನು ಬ್ರಹ್ಮಾದಿ ದೇವತೆಗಳೂ ಅಲ್ಲವೆನ್ನಬಹುದೇ? ಕುಂತಿಯು ವ್ರತವನ್ನು ನಿಸ್ಸಂಶಯವಾಗಿ ಮಾಡಬಹುದು ಎಂದು ಋಷಿಗಳು ಹೇಳಲು ಭೀಷ್ಮನು ಅವರ ಮಾತನ್ನು ಒಪ್ಪಿಕೊಂಡನು. ಭೃಗು ಮಹರ್ಷಿಯು ಭೂಭಾರವನ್ನು ಇಳಿಸಲೆಂದೇ ನಾರಾಯಣರು ಭರತವಂಶದಲ್ಲಿ ಜನಿಸಿದ್ದಾರೆ. ಐರಾವತದ ವ್ರತವನ್ನು ಮಾಡಿಸುವೆನೆಂದು ಅರ್ಜುನನು ತಾಯಿಗೆ ಮಾತು ಕೊಟ್ಟಿರುವುದು ಸುಳ್ಳಾಗಲು ಸಾಧ್ಯವಿಲ್ಲ. ಕುಂತಿಯು ವ್ರತವನ್ನು ಮಾಡಲಿ ಎಂದನು. ಋಷಿಗಳ ಮಾತನ್ನು ಕೇಳಿ ಭೀಷ್ಮನು ಆಪ್ತ ಮಂತ್ರಿಯನ್ನು ಕಳುಹಿಸಿ ಕುಂತಿಯನ್ನು ಕರೆಸಿದನು. ಅವನ ದೂತರು ಬಂದು ಗಜಗೌರಿ ವ್ರತವನ್ನು ಮಾಡಲು ಭೀಷ್ಮರು ನಿಮ್ಮನ್ನು ಕರೆಯುತ್ತಿದ್ದಾರೆ ಎನ್ನಲು ಕುಂತಿಯು ಹಿಗ್ಗಿ ರೋಮಾಂಚನಗೊಂಡಳು.